ಮ್ಯಾಥಮ್ಯಾಟಿಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಶಾರ್ಟ್ ಆನ್ಸರ್ ಟೈಪ್ ಕ್ವೆಶನ್ಸ್ ನೋಡೋಣ. ಫಸ್ಟ್ ಒನ್, ರೈಟ್ ದ nth ಟರ್ಮ್ ಆಫ್ 1/m, 1 + m/m ಅಂಡ್ 1 + 2m/m. ಇದು ಎ ಪಿ ಕೊಟ್ಟಿರೋಂಥ ಎ ಪಿ. ಇದರಲ್ಲಿ ನನಗೆ ಫಸ್ಟ್ ಟರ್ಮ್ ಏನಂತ ಬರುತ್ತೆ, ಎ ಇಸ್ ಈಕ್ವಲ್ ಟು 1/m. ನಮ್ಮ ಜನರಲ್ ಟರ್ಮ್ ಏನು, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ n - 1 ಇಂಟು ಡಿ. ಇದು ನಮ್ಮ ಫಾರ್ಮುಲಾ. ಸೊ ನನಗಿಲ್ಲಿ ಬೇಕಾಗಿರೋದು ಫಸ್ಟ್ ಟರ್ಮ್ ಎ ಮತ್ತೆ ಕಾಮನ್ ಡಿಫರೆನ್ಸ್ ಡಿ. ಫಸ್ಟ್ ಟರ್ಮ್ ನನ್ಗೆ ಗೊತ್ತು 1/m. ಕಾಮನ್ ಡಿಫರೆನ್ಸ್ ಹೇಗೆ ಫೈಂಡ್ ಮಾಡ್ತೀನಿ, ಸೆಕೆಂಡ್ ಟರ್ಮ್ ಮತ್ತೆ ಫಸ್ಟ್ ಟರ್ಮ್ ಡಿಫರೆನ್ಸ್ ತಗೋಬೇಕು. ಸೊ ಕಾಮನ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ಸೆಕೆಂಡ್ ಟರ್ಮ್ ಅಂದ್ರೆ 1 + m/m ಮೈನಸ್ ಫಸ್ಟ್ ಟರ್ಮ್ ಅಂದ್ರೆ 1/m. ಇಲ್ಲಿ m ನ ನಾನು 1 ಮತ್ತೆ m ಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಅಂದ್ರೆ 1/m ಪ್ಲಸ್ m/m ಅಂದ್ರೆ 1 ಆಗುತ್ತೆ, ಮೈನಸ್ 1/m. ಸೊ 1/m ಮತ್ತೆ ಮೈನಸ್ 1/m ಕ್ಯಾನ್ಸಲ್ ಆಗಿ ಡಿ ಇಸ್ ಈಕ್ವಲ್ ಟು 1 ಅಂತ ಬರುತ್ತೆ. ಓಕೆ, ಇವಾಗ ನಾನು ಜನರಲ್ ಟರ್ಮ್ ಫೈಂಡ್ ಮಾಡಬೇಕು. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಇದರಲ್ಲಿ. ಸೊ ಎ ಎನ್ ಇಸ್ ಈಕ್ವಲ್ ಟು ಎ ಏನು 1/m ಪ್ಲಸ್ n - 1 ಇಂಟು ಡಿ. ಡಿ ಬಂದು 1. ಸೊ ಸಬ್ಸ್ಟಿಟ್ಯೂಟ್ ಮಲ್ಟಿಪ್ಲೈ ಮಾಡಿದ್ರೆ 1/m ಪ್ಲಸ್ n - 1 ಬರುತ್ತೆ. ಸೊ ದಿಸ್ ಇಸ್ ದ nth ಟರ್ಮ್. Second question ಏನಿದೆ, if 5 times the 5th term of an AP is equal to 8 times its 8th term, show that its 13th term is 0. ಈ ಕ್ವೆಶನ್ ತುಂಬಾ ಸಿಂಪಲ್ ಆಕ್ಚುಲಿ. ಕೊಟ್ಟಿರೋದೇನು 5 times the 5th term ಅಂದ್ರೆ A5 is equal to 8 times the 8th term ಅಂದ್ರೆ A8. ಇದನ್ನ ಎಕ್ಸ್ಪ್ಯಾಂಡ್ ಮಾಡೋಣ ಜನರಲ್ ಟರ್ಮ್ ಫಾರ್ಮುಲಾ ಯೂಸ್ ಮಾಡಿ. ಏನ್ ಬರುತ್ತೆ, 5 ಇಂಟು A5 ಅಂದ್ರೆ A ಪ್ಲಸ್ n - 1 ಅಂದ್ರೆ 5 - 1 4D is equal to 8 into a plus 8 minus 1 ಅಂದ್ರೆ 7d. ಸೊ ಇದನ್ನ ಫರ್ದರ್ ಮಲ್ಟಿಪ್ಲೈ ಮಾಡಿದ್ರೆ 5a plus 20d is equal to 8a plus 56d. ಇವಾಗ a ಎಲ್ಲ ಒಂದ್ ಸೈಡ್ ಮತ್ತೆ d ಎಲ್ಲ ಒಂದ್ ಸೈಡ್ ತಗೊಳ್ಳೋಣ. 5a minus 8a is equal to 56d minus 20d. 5a minus 8a ಅಂದ್ರೆ minus 3a is equal to 36d. ಸೊ ಅವಾಗ ಎ ಏನ್ ಬರುತ್ತೆ, ಮೈನಸ್ 12d. ಇದು ಎ ಮತ್ತೆ ಡಿ ಮಧ್ಯೆ ಇರೋ ರಿಲೇಷನ್. ನಾವು ಆಕ್ಚುಲಿ ಏನ್ ತೋರಿಸ್ಬೇಕು, 13th ಟರ್ಮ್ ಇಸ್ 0 ಅಂತ ತೋರಿಸ್ಬೇಕು. ಸೊ A13 ಇಸ್ ಈಕ್ವಲ್ ಟು ಎ ಪ್ಲಸ್ 13 - 1 ಅಂದ್ರೆ 12d. ಸೊ ಎ ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತು, ಮೈನಸ್ 12d ಅಂತ. ಅದನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಮೈನಸ್ 12d ಪ್ಲಸ್ 12d ಕ್ಯಾನ್ಸಲ್ ಆಗುತ್ತೆ, A13 0 ಬರುತ್ತೆ. ಥರ್ಡ್ ಕ್ವೆಶನ್ ನೋಡೋಣ. ಫೈಂಡ್ ದ ಸಮ್ ಆಫ್ ಫಸ್ಟ್ 10 ಮಲ್ಟಿಪಲ್ಸ್ ಆಫ್ 5 ಅಂತ ಕೊಟ್ಟಿದ್ದಾರೆ. ಈ ತರ ಕ್ವೆಶನ್ಸ್ ತುಂಬಾ ಕೊಡ್ತಾರೆ ಪೇಪರ್ ಅಲ್ಲಿ. ಫೈಂಡ್ ದ ಸಮ್ ಆಫ್ ಫಸ್ಟ್ 8 ಮಲ್ಟಿಪಲ್ಸ್ ಆಫ್ 8, ಈ ತರ ಸಮ್ ಮಲ್ಟಿಪ್ಲಿಕೇಶನ್ ಟೇಬಲ್ ತಗೊಂಡು ಅದ್ರ ಸಮ್ ಕೇಳ್ತಾರೆ. ಸೊ ಫಸ್ಟ್ 10 ಮಲ್ಟಿಪಲ್ಸ್ ಆಫ್ 5 ಅಂದ್ರೆ ಏನು, ಇಟ್ ಸ್ಟಾರ್ಟ್ಸ್ ವಿತ್ 5, 10, 15 ಅಂಡ್ ಸೊ ಆನ್. ಸೊ ಇಲ್ಲಿ ಎ ಏನಾಗುತ್ತೆ, ಫಸ್ಟ್ ಟರ್ಮ್ 5 ಆಗುತ್ತೆ, ಎನ್ ಗೊತ್ತು 10 ಅಂತ, ಆಮೇಲೆ ಕಾಮನ್ ಡಿಫ್ರೆನ್ಸ್ 10 - 5 ಎಷ್ಟಾಗುತ್ತೆ, 5. ಸೊ ಇದು ಗೊತ್ತಾದ್ಮೇಲೆ ನಮಗ್ ಸಮ್ ಅಪ್ ಟು n ಟರ್ಮ್ಸ್ ಫಾರ್ಮುಲಾ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನದು, n/2 ಇಂಟು 2a ಪ್ಲಸ್ n - 1 ಇಂಟು ಡಿ. ಒಂದ್ ವೇಳೆ ನಮಗೆ ಲಾಸ್ಟ್ ಟರ್ಮ್ ಗೊತ್ತಿದ್ರೆ ದ ಅದರ್ ಫಾರ್ಮುಲಾ ಕೂಡ ನಾವು ಯೂಸ್ ಮಾಡ್ಬೋದು, n/2 ಇಂಟು a ಪ್ಲಸ್ l. ಸೊ ಇಲ್ಲಿ ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಮ್ ಅಪ್ ಟು 10 ಟರ್ಮ್ಸ್ ಇಸ್ ಈಕ್ವಲ್ ಟು 10/2 ಇಂಟು 2a. a ಏನು 5, ಸೊ 10 ಪ್ಲಸ್ n ಬಂದು 10, ಸೊ 10 - 1 9 ಇಂಟು 5 ಎಷ್ಟಾಗುತ್ತೆ, 10/2 ಅಂದ್ರೆ 5 ಇಂಟು 10 ಪ್ಲಸ್ 45 ದಟ್ ಇಸ್ 55. ಸೊ 55 ಇಂಟು 5 275. ಇದು ಆನ್ಸರ್, ಸಮ್ ಅಪ್ ಟು 10 ಟರ್ಮ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್. ಇಫ್ ದ ಸಮ್ ಆಫ್ n ಟರ್ಮ್ಸ್ ಆಫ್ ಎನ್ AP ಇಸ್ 2n² ಪ್ಲಸ್ 5n, ಫೈಂಡ್ ದ ಫೋರ್ತ್ ಟರ್ಮ್. ಸೊ ಇವಾಗ ಫೋರ್ತ್ ಟರ್ಮ್ ಅಂತ ಕೇಳಿದ್ದಾರೆ. ಕೊಟ್ಟಿರೋದು ಮಾತ್ರ ಸಮ್ ಅಪ್ ಟು n ಟರ್ಮ್ಸ್ ಫಾರ್ಮುಲಾ. ಏನದು, 2n² ಪ್ಲಸ್ 5n. ಇವಾಗ ನಾನು ಒಂದು 4 ಟರ್ಮ್ಸ್ ತಗೊಂತೀನಿ, A1, A2, A3, A4. ಇದು ಆ್ಯಡ್ ಮಾಡಿದ್ರೆ ನನಗೆ S4 ಬರುತ್ತೆ. ಇದು ಫಸ್ಟ್ 3 ಟರ್ಮ್ಸ್ A1, A2, A3 ಆ್ಯಡ್ ಮಾಡಿದ್ರೆ S3 ಬರುತ್ತೆ. ಸಮ್ ಅಪ್ ಟು 3 ಟರ್ಮ್ಸ್ ಬರುತ್ತೆ. ನಾನು ಸಮ್ ಅಪ್ ಟು 4 ಟರ್ಮ್ಸ್ ಅಂದ್ರೆ A1 ಇಂದ A4 ವರೆಗೂ ಆ್ಯಡ್ ಮಾಡಿ ಅದರಿಂದ ಸಮ್ ಅಪ್ ಟು 3 ಟರ್ಮ್ಸ್ ಅಂದ್ರೆ A1 ಇಂದ A3 ವರೆಗೂ ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ನನಗೆ A4 ಬರುತ್ತೆ. ಬಟ್ ನಾನು ಯಾಕೆ ಸಮ್ ಅಪ್ ಟು 4 ಟರ್ಮ್ಸ್, ಸಮ್ ಅಪ್ ಟು 3 ಟರ್ಮ್ಸ್ ಈ ತರ ಬರೀತಿದ್ದೀನಿ, ಬಿಕಾಸ್ ನನಗೆ ಸಮ್ ಅಪ್ ಟು n ಟರ್ಮ್ಸ್ ಕೊಟ್ಟಿದ್ದಾರೆ. ಓಕೆ,
ಸೊ ಇವಾಗ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಇಂಟು n ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಪ್ಲಸ್ 5 ಇಂಟು 4 ಮೈನಸ್ 2 ಇಂಟು 3 ಸ್ಕ್ವೇರ್ ಪ್ಲಸ್ 5 ಇಂಟು 3. ಇದೆಷ್ಟಾಗುತ್ತೆ? 2 ಇಂಟು 16 ಅಂದರೆ 32 ಪ್ಲಸ್ 20 ಮೈನಸ್ 9 2 18 ಪ್ಲಸ್ 15. 32 ಪ್ಲಸ್ 20 ಅಂದರೆ 52 ಮೈನಸ್ 33 ಎಷ್ಟಾಗುತ್ತೆ? 19. ಸೊ ಫೋರ್ತ್ ಟರ್ಮ್ ಏನು? 19. ಇವಾಗ ಲಾಸ್ಟ್ ಕ್ವೆಶನ್ ನೋಡೋಣ. ಫಾರ್ ಅನ್ AP, ಶೋ ದಟ್ AP ಪ್ಲಸ್ AP ಪ್ಲಸ್ 2Q ಇಸ್ ಈಕ್ವಲ್ ಟು 2AP ಪ್ಲಸ್ Q ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಜನರಲ್ ಟರ್ಮ್ ಜೊತೆ ಕಂಪೇರ್ ಮಾಡಿದ್ರೆ AN ಇಸ್ ಈಕ್ವಲ್ ಟು ಏನು? A ಪ್ಲಸ್ N ಮೈನಸ್ 1 ಇಂಟು D. ಅದೇ ಥರ AP ಹೆಂಗೆ ಬರಿಬೋದು ನಾವು? AP ಇಸ್ ಈಕ್ವಲ್ ಟು A ಪ್ಲಸ್ P ಮೈನಸ್ 1 ಇಂಟು ಡಿ. N ಪ್ಲಸ್ N P ಅಷ್ಟೇ. P ಮೈನಸ್ 1 ಇಂಟು ಡಿ. ಅದೇ ಥರ A P ಪ್ಲಸ್ 2Q ಹೇಗೆ ಬರಿಬೋದು ನಾನು? A ಪ್ಲಸ್ P ಪ್ಲಸ್ 2Q ಮೈನಸ್ 1 ಇಂಟು ಡಿ. N ಜಾಗದಲ್ಲಿ P ಪ್ಲಸ್ 2Q. ಇವಾಗ ನಾನು ಇದರ LHS ಅಲ್ಲಿ ಏನಿದೆ? AP ಪ್ಲಸ್ P ಪ್ಲಸ್ 2Q ಅಂದರೆ ಅದನ್ನು ಸಮ್ ತಗೋಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು A ಪ್ಲಸ್ P ಮೈನಸ್ 1 ಇಂಟು ಡಿ ಪ್ಲಸ್ A ಪ್ಲಸ್ P ಪ್ಲಸ್ 2Q ಮೈನಸ್ 1 ಇಂಟು ಡಿ. ಇಲ್ಲಿ A ಮತ್ತು A ಆ್ಯಡ್ ಮಾಡಿದರೆ ನನಗೆ 2A ಬರುತ್ತೆ. ಪ್ಲಸ್ ಇಲ್ಲಿ ಡಿ ಕಾಮನ್ ತೊಗೋಬೋದಾ? ಈ ಎರಡು ಟರ್ಮ್ಸಲ್ಲಿ ಡಿ ಕಾಮನ್ ತೊಗೊಂಡ್ರೆ ಏನು ಉಳಿಯುತ್ತೆ? P ಮೈನಸ್ 1 ಪ್ಲಸ್ P ಪ್ಲಸ್ 2Q ಮೈನಸ್ 1 ಇಂಟು ಡಿ. ಇದೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. 2A ಪ್ಲಸ್ P ಪ್ಲಸ್ P 2P ಪ್ಲಸ್ 2Q ಮೈನಸ್ 2 ಇಂಟು ಡಿ. ಇವಾಗ ಫುಲ್ 2A ಮತ್ತು ಈ ಟರ್ಮ್, ಈ ಎರಡು ಟರ್ಮ್ಸನ್ನು ನಾನು 2 ಕಾಮನ್ ತೊಗೋಬೋದು. ಸೊ 2 ಕಾಮನ್ ತೊಗೊಂಡ್ರೆ ಏನು ಉಳಿಯುತ್ತೆ? A ಪ್ಲಸ್ P ಪ್ಲಸ್ Q ಮೈನಸ್ 1 ಇಂಟು ಡಿ. ಈಗ ಜನರಲ್ ಟರ್ಮ್ ಮತ್ತು ಇದ್ರ ಜೊತೆ ಕಂಪೇರ್ ಮಾಡಿದ್ರೆ N ಜಾಗದಲ್ಲಿ P ಪ್ಲಸ್ Q ಇದೆ. ಸೊ ಇದನ್ನು ನಾನು ಏನಂತ ಬರಿಬೋದು? 2 ಇಂಟು A P ಪ್ಲಸ್ Q ಅಂತ ಬರಿಬೋದು. ಇದು ನಮ್ಮ RHS. ಸೊ ಹೆನ್ಸ್ ಪ್ರೂವ್ಡ್.